ಕಾಕ್ರೋಚ್ ಜನತಾ ಪಾರ್ಟಿ. ಈ ಪಾರ್ಟಿ ಅಂದರೆ ಏನು, ಇದು ಶುರುವಾಗಿದ್ದೇ ಹೇಗೆ, ಕೇವಲ 4 ದಿನದಲ್ಲಿ 1 ಕೋಟಿ ಫಾಲೋವರ್ಸನ್ನು ಇವರು ಹೇಗೆ ಮಾಡಿಕೊಂಡ್ರು, ಸೊ ಅಷ್ಟಕ್ಕೂ ಏನಾಯಿತು, ಈ ಪಾರ್ಟಿ ಹುಟ್ಕೊಂಡಾಗಿದ್ರು ಹೇಗೆ, ಹಾಗೆ ಇದೇನಾದರೂ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇಲೆಕ್ಷನ್ನಲ್ಲಿ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ಇನ್ನಷ್ಟು ಇಂಥ ಮಾಹಿತಿಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಮಾಜಿಕ ಜಾಲತಾಣ ಈಗ ಕೇವಲ ಮನರಂಜನೆ ತಾಣವಾಗಿ ಉಳಿದಿಲ್ಲ, ಬದಲಾಗಿ ಸಂಚಲನ ಸೃಷ್ಟಿಸುವ ಮಾಧ್ಯಮಗಳಾಗಿ ಬದಲಾಗಿದೆ. ಜನಜೀಗಳ ನೆಚ್ಚಿನ ತಾಣವಾಗಿರುವ ಇನ್ಸ್ಟಾಗ್ರಾಮ್ನಲ್ಲಂತೂ ನಿತ್ಯವೂ ಹೊಸ ವಿಷಯಗಳು, ಹೊಸ ಟ್ರೆಂಡ್ಗಳೇ ಸೃಷ್ಟಿಯಾಗ್ತಾ ಇವೆ. ಸೊ ಅಷ್ಟಕ್ಕೂ ಏನಾಯಿತು, ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ CGP ಎನ್ನುವ ವಿಡಂಬನಾತ್ಮಕ ರಾಜಕೀಯ ಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರವಲ್ಲದೆ ದೇಶದಲ್ಲೂ ಕೂಡ ಸದ್ದು ಮಾಡ್ತಾ ಇದ್ರೆ, ತುಂಬ ಅಂದರೆ ತುಂಬಾ ಸದ್ದು ಮಾಡ್ತಾ ಇದೆ. ಪಕ್ಷದ ವೆಬ್ಸೈಟ್ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ, ಸೋಮಾರಿ ಎನ್ನುವ ಧ್ಯೇಯ ವಾಕ್ಯಗಳೊಂದಿಗೆ ಈ ಪಕ್ಷ ಆರಂಭವಾಗಿದೆ. ಯುವಕರಿಂದ ಯುವಕರಿಗಾಗಿ, ಯುವಕರಿಗೋಸ್ಕರ ರಾಜಕೀಯ ರಂಗ ಅನ್ನುವ ಅಡಿಬರಹ ಈ ಪಕ್ಷದ್ದಾಗಿದೆ. ಸೊ ನಾವು ಯುವಕರಿಗಾಗಿಯೇ ಇರ್ತೀವಿ, ಯುವಕರಿಗೋಸ್ಕರನೇ ಇರ್ತೀವಿ ಅಂತಕ್ಕಂಥದ್ದು ಈ ಪಕ್ಷದ ಮುಖ್ಯ ಉದ್ದೇಶವಾಗಿದೆ. ಸೊ ಪಕ್ಷ ಹುಟ್ಟಿಕೊಂಡಿದ್ದು ಹೇಗೆ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ರವರು ಮೇ 16ರಂದು ಮಾತನಾಡುವ ವೇಳೆ ನಿರುದ್ಯೋಗಿಗಳು ಯುವಜನತೆ ಒಂದು ಜಿರಳೆಗಳಂತಿದೆ ಅಂತಕ್ಕಂಥ ಮಾತನ್ನು ಒಂದು ಹೇಳ್ತಾರೆ. ಪದಾಂಕಿತ ಹಿರಿಯ ವಕೀಲ ಸ್ಥಾನವನ್ನು ಪಡೆಯಲು ವಕೀಲರೊಬ್ಬರು ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿಗಳು ಸ್ಥಾನಕ್ಕಾಗಿ ಆ ವಕೀಲರು ಅನುಸರಿಸಿದ ಮಾರ್ಗ, ಆಕ್ಷೇಪಣೆಗಳ ಬಗ್ಗೆ ವ್ಯಕ್ತಪಡಿಸ್ತಾರೆ. ಆ ವೇಳೆ ಕೆಲವು ಯುವಕರು ಜಿರಳೆಗಳಂತೆ, ಅವರಿಗೆ ಯಾವುದೇ ಉದ್ಯೋಗ ಸಿಗುವುದಿಲ್ಲ ಅಥವಾ ವೃತ್ತಿಯಲ್ಲಿ ಯಾವುದೇ ಸ್ಥಾನ ಲಭಿಸುವುದಿಲ್ಲ, ಅಂಥವರು ತಾವೇ ಮಾಧ್ಯಮದಲ್ಲಿ, ಸಾಮಾಜಿಕ ಹಾಗೂ ಜಾಲತಾಣಗಳಲ್ಲಿ ತಾವೇ ಒಂದು ಹೀರೋಗಳ ಥರ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಇತರ ಕಾರ್ಯಕರ್ತರಾಗಿ ಸಮಾಜದ ಎಲ್ಲರ ಮೇಲೆ ದಾಳಿ ಮಾಡಲು ಆರಂಭ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಆ ಒಂದು ವಕೀಲರು ಹೇಳ್ತಾರೆ, ನ್ಯಾಯಮೂರ್ತಿಗಳು ಹೇಳ್ತಾರೆ. ಸೊ CJI ಅವರ ಮಾತಿಗೆ ವಿರೋಧವಾಗಿ, ಹೌದು ನಾವು ನಿರುದ್ಯೋಗಿಗಳೇ, ಸೋಮಾರಿಯೇ, ನಿರಂತರವಾಗಿ ಆನ್ಲೈನ್ ಇರುತ್ತೇವೆ ಎನ್ನುವ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿ ವೆಬ್ಸೈಟ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಖಾತೆಯನ್ನು ತೆರೆಯಲಾಗಿದೆ. ಅಷ್ಟಕ್ಕೂ ಯಾರು ಇದನ್ನು ಆರಂಭಿಸಿದ್ರು, ಯಾರು ಇದರ ಹಿಂದಿನ ಒಂದು ಮೇನ್ ಗುರು, ಇದನ್ನು ನೋಡಬೇಕಪ್ಪ ಅಂತಂದರೆ ಈ ಪಕ್ಷದ ವೆಬ್ಸೈಟ್ ಆರಂಭಿಸಿದವರು ಅಭಿಜಿತ್ ದೀಪ್ಕೆ ಎನ್ನುವವರು. ವರದಿಗಳ ಪ್ರಕಾರ 30 ವರ್ಷ ದೀಪ್ಕೆ ಬೋಸ್ಟ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ ವಿಭಾಗದ ವಿದ್ಯಾರ್ಥಿ. ಈ ಹಿಂದೆ 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಮಾಧ್ಯಮದ ತಂಡದೊಂದಿಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿರ್ತಾರೆ. ಸೊ ಅಭಿಜಿತ್ ತಮ್ಮ ಎಕ್ಸ್ ಖಾತೆಯಲ್ಲಿ CJI ಅವರು ಹೇಳಿದಂಥ ಖಂಡಿಸಿ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, CJI ಹೇಳಿರುವಂಥ ಹೇಳಿಕೆಗಳನ್ನು ಖಂಡಿಸಿ ಇವರು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದರು. CJI ಅವರು ಯುವ ಜನತೆಯನ್ನು ಟೀಕಿಸಿದ್ದಾರೆ ಎನ್ನುವ ಮಾಧ್ಯಮಗಳ ವರದಿಗಳು ನೋವನ್ನು ಉಂಟು ಮಾಡ್ತಾ ಇವೆ. ಇವರು CJIಗಳು ಒಂದು ನಮ್ಮನ್ನೆಲ್ಲ ಟೀಕಿಸಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಒಂದು ಮಾಧ್ಯಮಗಳಲ್ಲಿ, ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಪೋಸ್ಟ್ಗಳನ್ನು ಮಾಡಿಕೊಂಡಿದ್ದಾರೆ. ಅದು ನಮಗೆ ನೋವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಕಾಕ್ರೋಚ್ ಜನತಾ ಪಕ್ಷದ ಸ್ಥಾಪಕನಾಗಿ ನಾನು ಈ ಹೇಳಿಕೆಯನ್ನು ಖಂಡಿಸ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸೊ ನಾನು ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಮೇನ್ ಲೀಡರ್ ಆಗಿ ನಾನು ಈ ಒಂದು ಹೇಳಿಕೆಯನ್ನು ಖಂಡಿಸ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಪ್ರಣಾಳಿಕೆಯನ್ನು ತಯಾರಿಸಿದ CGP ಪಕ್ಷವು ಭಾರತದ ಸಂವಿಧಾನದಲ್ಲಿ ದೃಢ ನಂಬಿಕೆಯನ್ನು ಹೊಂದಿದೆ ಮತ್ತು ಅದರ ಮೌಲ್ಯಗಳನ್ನು ರಕ್ಷಿಸಲು ಕೆಲಸ ಮಾಡಲಿದೆ. ಇನ್ನು ನಮ್ಮ ಪಕ್ಷವು 5 ವಿಚಾರಗಳನ್ನು ಒಳಗೊಂಡ ಪ್ರಣಾಳಿಕೆಗಳನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಒಂದು ಪಕ್ಷದ ಒಂದು ಪೇಜ್ನಲ್ಲಿ ಹೇಳಿಕೊಂಡಿದ್ದಾರೆ. ಒಂದು ವೇಳೆ CGP ಅಧಿಕಾರಕ್ಕೆ ಬಂದರೆ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ನಂತರ ಬಹುಮಾನ ರಾಜ್ಯಸಭಾ ಸ್ಥಾನವನ್ನು ನೀಡಲಾಗದು. ಸೊ ಎರಡನೇದು ಏನಪ್ಪ ಅಂತಂದರೆ ಸಂಸತ್ನಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಲಾಗುವುದು. ಮೂರನೇದು ಏನಪ್ಪ ಅಂತಂದರೆ ಪಕ್ಷಾಂತರ ಸಂದರ್ಭದಲ್ಲಿ ಸಂಸದರು ಮತ್ತು ಶಾಸಕರು 20 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ. ಇನ್ನು ನಾಲ್ಕನೇದು ನೋಡಬೇಕಪ್ಪ ಅಂತಂದರೆ ಕಾನೂನುಬದ್ಧ ಮತ್ತು ಅಳಿಸುವಿಕೆ ಪ್ರಕರಣದಲ್ಲಿ UAPC ಅಡಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನು ಬಂಧಿಸಲಾಗುವುದು. ಇನ್ನು ಐದನೇದು ಏನಪ್ಪ ಅಂತಂದರೆ ಅಂಬಾನಿ ಮತ್ತು ಅದಾನಿ ಒಡೆತನದ ಎಲ್ಲ ಮಾಧ್ಯಮಗಳ ಸಂಸ್ಥೆಗಳ ಪರವಾನಗಿಗಳನ್ನು ರದ್ದುಗೊಳಿಸಲಾಗುವುದು ಎನ್ನುವ ಅಂಶಗಳನ್ನು ಪ್ರಣಾಳಿಕೆಗಳಲ್ಲಿ ಸೇರಿಸಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕ್ರೇಜ್, ಇವರ ಕ್ರೇಜ್ ಹೇಗೆ ಉಂಟಾಯಿತು? ಸಾಮಾಜಿಕ ಜಾಲತಾಣದಲ್ಲಿ ಸೊ 1 ಕೋಟಿಗೂ ಹೆಚ್ಚು ಒಂದು ಫಾಲೋವರ್ಸ್ಗಳನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪಡೆದಿದ್ದಾರೆ. ಸೊ ಇದು ಹೇಗೆ ಸ್ಟಾರ್ಟ್ ಆಯಿತು? ಇಷ್ಟೊಂದು ಫಾಲೋವರ್ಸ್ಗಳನ್ನು ಪಡೆಯೋಕ್ಕೆ ಹೇಗೆ ಸಾಧ್ಯ? ಕಳೆದ 3 ದಿನಗಳ ಹಿಂದೆ CGP ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತೆರೆದ ಮೊದಲ ಪೋಸ್ಟ್ ಆಗಿ ಜಿರಳೆಗಳ ಪಕ್ಷಕ್ಕೆ 25,000 ಜನ ಸೇರಿಕೊಂಡಿದ್ದಾರೆ. ಸೊ 1ನೇ ಪೋಸ್ಟ್ ಹಾಕಿದಾಗ ಇವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿದ್ದು ಕೇವಲ 25,000 ಜನ. ನೀವು ಸೇರಿರಬಹುದು. ವೆಬ್ಸೈಟ್ ಲಿಂಕ್ ಹಂಚಿಕೊಂಡಿದೆ. 3 ದಿನಗಳಲ್ಲಿ ಒಂದು ಫಾಲೋವರ್ಸ್ಗಳ ಸಂಖ್ಯೆ ಎಲ್ಲಿ ಹೆಚ್ಚಾಗಿದೆ ಅಪ್ಪ ಅಂತಂದರೆ 3.5 ಲಕ್ಷ ಮುಟ್ಟುತ್ತೆ.
ಹೌದು ಸ್ನೇಹಿತರೆ, ಇನ್ನು ಎಕ್ಸ್ ಖಾತೆಯಲ್ಲಿ 80,000ಕ್ಕೂ ಜನ ಹೆಚ್ಚು ಫಾಲೋ ಮಾಡ್ತಾರೆ. ಇನ್ನು ಇವತ್ತಿನ ಮಟ್ಟಿಗೆ ನೋಡಬೇಕಪ್ಪ ಅಂತಂದರೆ 1 ಕೋಟಿ ಅಂದರೆ 9.8 ಮಿಲಿಯನ್ರಷ್ಟು ಒಂದು ಫಾಲೋವರ್ಸ್ಗಳನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೊಂದಿದೆ. ಇನ್ನು ಇದಕ್ಕೆ ಯುವ ಜನರ ಅಭಿಪ್ರಾಯವೇನು, ಇದ್ರ ಬಗ್ಗೆ ಏನು ಹೇಳ್ತಾರೆ ಯುವಜನ, ಒಂದು ಸಾಮಾಜಿಕ ಜಾಲತಾಣಗಳಿರುವಂಥ ಮಾಧ್ಯಮ ಮಿತ್ರರು ಸೊ ಇದ್ರ ಬಗ್ಗೆ ಏನು ಒಂದು ಮಾಹಿತಿಯನ್ನು ನೀಡ್ತಾರೆ. ಸೊ ಕಾಕ್ರೋಚ್ ಜನತಾ ಪಕ್ಷ ಭಾರತದ ಭವಿಷ್ಯವನ್ನು ನಿರ್ಧರಿಸುವ ಯುವ ಮತ್ತು ಯುವಜನರ ವೇದಿಕೆಯಾಗಿದೆ. ಪಕ್ಷವು ಗಮನ ಹರಿಸಬೇಕಾದ ವಿಷಯಗಳು ಹಾಗೆ ಯುವಜನರು ನೋಡಲು ಬಯಸುವ ಬದಲಾವಣೆಗಳ ಕುರಿತು ಯುವ ನಾಗರಿಕರಿಂದ ಸಲಹೆಗಳು, ಆಲೋಚನೆಗಳು ಮತ್ತು ಪ್ರಕ್ರಿಯೆಗಳನ್ನು ಆಹ್ವಾನಿಸುವ ರಾಷ್ಟ್ರವ್ಯಾಪ್ತಿ ಉಪಕ್ರಮವನ್ನು CGP ಪ್ರಾರಂಭಿಸಲಿದೆ ಅಂತಕ್ಕಂಥದ್ದನ್ನು ಬರೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ನ್ಯಾಯಮೂರ್ತಿಗಳು ಸೊ ಆ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು. ಹೌದು ಸ್ನೇಹಿತರೆ, ನಿರುದ್ಯೋಗ ಬಡತನ ಅಂತಕ್ಕಂಥದ್ದು ಎಲ್ಲರನ್ನು ಕಾಡುತ್ತೆ. ಇಂದಿನ ಜನರು ಯಾವ ರೀತಿಯಾಗಿ ಬಿಟ್ಟಿದೆಪ್ಪ ಅಂತಂದರೆ ಯುವಕರಿಗೆ ಎಲ್ಲೂ ಕೂಡ ಕೆಲಸಗಳು ಸಿಗ್ತಾ ಇಲ್ಲ. ಸೊ ಅವರಿಗೆ ಕೆಲಸವನ್ನು ಕೊಡ್ಬೋದಲ್ವಾ. ಸೊ ಅದಾಗಿ ಬಿಟ್ಟು ಇವರು ಒಂದು ಜಿರಳೆಗಳ ಥರ ಯಾವುದೇ ಉದ್ಯೋಗವನ್ನು ಮಾಡೋಕ್ಕೆ ಆಗೋಲ್ಲ. ಸೊ ಈ ರೀತಿಯಾದ ಮಾತುಗಳನ್ನು ಸೊ ಆ CGI ಹೇಳಿದ್ದು ತಪ್ಪು ಅಂತಕ್ಕಂಥದ್ದನ್ನು ನಾವು ಕೂಡ ಖಂಡಿಸ್ತೇವೆ. ಹೌದು ಸ್ನೇಹಿತರೆ, ಈ ಒಂದು ಪಾರ್ಟಿಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಈ ಪಾರ್ಟಿಯಲ್ಲಿ ನೀವು ಸೇರ್ಕೊಳ್ತೀರಾ? ಸೊ ಏನು ಅನಿಸುತ್ತೆ ಈ ಒಂದು ಪಾರ್ಟಿ ಬಗ್ಗೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.